ಕಷ್ಟಗಳ ಮಧ್ಯೆಯೇ ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯೊಬ್ಬಳ ಕಥೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರ ಮನಗೆದ್ದಿದೆ. ಜೂಗ ಎಂಬ ಗುಡ್ಡಗಾಡು ಗ್ರಾಮದ ಕೂಲಿ ಕಾರ್ಮಿಕರ ಮಗಳು ಜಾಹ್ನವಿ ಗೌಡ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಗಮನ ಸೆಳೆದಿದ್ದಾರೆ. ನಾವು ಇಬ್ಬರು ಮಕ್ಕಳು. ನಾವು ಗಂಡ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗ್ತೇವೆ. ಮತ್ತು ಕೂಲಿ ಕೆಲಸ ಮಣ್ಣು ಅಗಿಯೋದು, ತೆಂಗಿನ ಮರ ಬುಡ ಮಾಡೋದು, ಕಲ್ಲಿನ ಕೆಲಸ ಮತ್ತು ಕ್ವಾರೆ ಕೆಲಸ, ಕೂಲಿ ಕೆಲಸ, ಮಣ್ಣು ಮರೋದು, ಗದ್ದೆ ಕೆಲಸ, ಅದೇ ಕಲ್ಲಿನ ಕೆಲಸ, ಕ್ವಾರೆ ಕೆಲಸ. ಮಗಳು ಭಾಳ ಖುಷಿಯಾಗಿದೆ. ಮಾರ್ಕಸ್ ಚೆನ್ನಾಗಿ ಮಾಡಿದ್ದಾಳೆ. ನಮಗೆ ಭಾಳ ಖುಷಿಯಾಗಿದೆ. ಅಂಕೋಲಾ ತಾಲೂಕಿನ ಈ ಕುಗ್ರಾಮದ ಜಾಹ್ನವಿ ಕುಮಟಾಯ ಹಿರೇಗುತ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು 600ಕ್ಕೆ 587 ಅಂಕಗಳನ್ನು ಗಳಿಸಿದ್ದಾರೆ. ಕನ್ನಡ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದು, ಅರ್ಥಶಾಸ್ತ್ರದಲ್ಲಿ 96 ಹಾಗೂ ಇಂಗ್ಲಿಷ್ನಲ್ಲಿ 93 ಅಂಕಗಳನ್ನು ಗಳಿಸಿದ್ದಾರೆ. ಸರ್, ನಮ್ಮ ಅಂಕೋಲಾ ತಾಲೂಕಿನ ಜುಗ ಅನ್ನೋ ಗ್ರಾಮದಲ್ಲಿ ಭಾಳ ಹಿಂದುಳಿದ ಪ್ರದೇಶವಾಗಿದೆ ಸರ್. ನಮ್ಮದೇ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯನೂ ಇರೋದಿಲ್ಲ ಸರ್. ಇಲ್ಲಿ ಯಾವುದೇ ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಮೊಬೈಲಿಗೆ ಯಾವುದೇ ನೆಟ್ವರ್ಕ್ ಸಮೇತ ಇರುವುದಿಲ್ಲ. ಇವರು ತಂದೆ ತಾಯಿಯವರಾದ ದಿನಗೂಲಿ ಕೆಲಸಕ್ಕೆ ಹೋಗುತ್ತಾರೆ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ 2 ಗಂಟೆ ಬರ್ತಾರೆ. ಆಮೇಲೆ ಊಟ ಮಾಡಿಬಿಟ್ಟು ಮತ್ತೆ ರೈತಾಪಿ ಕೆಲಸ ಸ್ವಲ್ಪ ಗದ್ದೆ ಮಾಡಿಕೊಂಡು ಅವರಿರ್ತಾರೆ. ಇವರು ಜಾಹ್ನವಿಯವರಿಗೆ ಅವರು ಕೂಲಿ ಕೆಲಸ ಮಾಡಿ ಬಂದು ಅವರಿಗೆ ಅದರಿಂದ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ. ಆಮೇಲೆ ನಮ್ಮ ಮನೆ ಅಂದರೆ ಒಂದು 5 ಗುಂಟೆ ಜಾಗ ಇದೆ, ಅದರಲ್ಲೇ ವಾಸ ಮಾಡುತ್ತಿದ್ದಾರೆ ಅವರು. ಇದರಿಂದ ಅವರು ಈ ಜಾಹ್ನವಿ ಅವರು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಮತ್ತು 4 ಕಾಲೇಜಿಗೆ ಹೋಗಿ 4 ಗಂಟೆಗೆ ಮತ್ತೆ ವಾಪಸ್ ಬರ್ತಾಯಿದ್ರು. ಆಮೇಲೆ ಮತ್ತೆ ಊಟ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ಓದ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊಬೈಲಿಂದ ಓದ್ಕೊಳ್ಬೇಕಂದ್ರೆ ಯಾವುದೇ ನೆಟ್ವರ್ಕ್ ಇರ್ತಾ ಇರಲಿಲ್ಲ. ಅವರು ಬರುವಾಗ ಬಸ್ಸಲ್ಲೇ ಬರುವಾಗ ಒನ್ ಅವರ್ ಸಿಗ್ತಾಯಿತ್ತು. ಅದರಿಂದ ಅಲ್ಲಿಂದ ನಾವು ಎಲ್ಲ ನೋಟ್ಸ್ಗಳನ್ನು ಓದ್ಕೊಂಡು ಸ್ಟಡಿ ಮಾಡಿಕೊಂಡು ಇಷ್ಟ ಮಾಡಿದೆ. 600ಕ್ಕೆ 587 ಮಾಡಿದಂದರೆ ಎಲ್ಲರಿಗೂ ಒಂದು ಖುಷಿ ಪಡೋ ವಿಷಯ. ಇಷ್ಟು ಅಂಕಗಳನ್ನು ನಮ್ಮ ಊರಲ್ಲಿ ಯಾರೂ ಮಾಡಿರಲಿಲ್ಲ. ಇದು ನಮ್ಮ ಊರಿಗೆ ಒಂದು ಖುಷಿಯನ್ನು ತಂದಿರುತ್ತದೆ ಮತ್ತು ಅಪ್ಪ ಅಮ್ಮಗೆ ಸ್ವಲ್ಪ ಹೆಮ್ಮೆ ವಿಷಯ, ಖುಷಿ ವಿಷಯ ಆಗಿರುತ್ತದೆ. ಕರೆಂಟ್ ಇಲ್ದಿದ್ದಾಗ ಮಳೆಗಾಲದಲ್ಲಂತೂ ಒಂದು ವಾರ ಕರೆಂಟೇ ಇರಲಿಲ್ಲ. ಅವಾಗ ಸೀಮೆಎಣ್ಣಿಂದ ಮಾಡಿದ ಚುಮ್ನಿ ಬುಡಿ ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ರಾತ್ರಿ ದಿನವಿಡೀ ನೋಟ್ಸ್ ಬರ್ಕೊಳ್ಳೋದು, ಓದೋದು ಎಲ್ಲ ಇವರೇ ಮಾಡ್ತಾಯಿದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಇದರಿಂದ ಅವರು ಇಷ್ಟು ಮಾಡಿದನ್ನು ನೋಡಿ ನಮಗೆ ತುಂಬ ಖುಷಿ ಆಗ್ತಾಯಿದೆ. ತಂದೆ ಮಾಸ್ತಿ ಹಾಗೂ ತಾಯಿ ಕಮಲ ಇಬ್ಬರೂ ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ನಡೆಸುತ್ತಿದ್ದು, ಜಾಹ್ನವಿ ಓದಿನ ಜೊತೆಗೆ ಮನೆಯ ಕೆಲಸಕ್ಕೂ ಕೈಜೋಡಿಸುತ್ತಿದ್ದರು. ಬಡತನದಲ್ಲೂ ಮಗಳ ಓದಿಗೆ ಪೋಷಕರು ನೀಡಿದ ಬೆಂಬಲವೇ ಈ ಸಾಧನೆಗೆ ಮೂಲ ಕಾರಣವಾಗಿದೆ. ಗ್ರಾಮದ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರವಾಗಿದ್ದು, ಮಳೆಗಾಲದಲ್ಲಿ ವಿದ್ಯುತ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಕೂಡ ಸಿಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಸೀಮೆಎಣ್ಣೆ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಜಾಹ್ನವಿ ಬಸ್ನಲ್ಲಿ ಹೋಗುವಾಗಲೇ ನೋಟ್ಸ್ ಡೌನ್ಲೋಡ್ ಮಾಡಿಕೊಂಡು ಮನೆಗೆ ಬಂದು ಓದುತ್ತಿದ್ದಳು. ಸಂಜೆನೂ ಸಹ ಹಾಗೆ ಬರ್ತಿದ್ವಿ. ನಮ್ಮದು ಸುತ್ತಲಿನ ಪ್ರದೇಶ ಅರಣ್ಯ ಪ್ರದೇಶನೇ ಹೆಚ್ಚು, ಗುಡ್ಡ. ಇಲ್ಲಿ ಸರಿಯಾಗಿ ಮೊಬೈಲ್ಗೆ ನೆಟ್ವರ್ಕ್ ಎಲ್ಲ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವು ಬಸ್ ಮೇಲೆ ಹೋಗ್ಬೇಕಾರೆ ಮತ್ತು ಬರಬೇಕಾರೆ ಏನಾದರೂ ನೋಟ್ಸ್ ಏನಾದ್ರು ಇದ್ದರೆ ನೋಡ್ಕೊಳ್ತಾ ಬರ್ತಿದ್ವಿ. ಮತ್ತು ಕಾಲೇಜ್ನಲ್ಲೂ ಏನಾದರೂ ಸ್ವಲ್ಪ ಸಮಯ ಸಿಕ್ಕಿದ್ರೆ ನೋಡ್ತಿದ್ರೆ. ಇದು ಸ್ವಲ್ಪ ಗುಡ್ಡಗಾಡು ಪ್ರದೇಶ. ಇಲ್ಲಿ ಸ್ವಲ್ಪ ಕರೆಂಟು ಮಳೆಗಾಲದಲ್ಲೆಲ್ಲವ ಕರೆಂಟು ಸರಿಯಾಗಿರ್ತಿರ್ಲಿಲ್ಲ. ರಾತ್ರಿ ಸಮಯದಲ್ಲಿ ಹೋದರೆ ಮತ್ತೆ 2 ದಿವಸ ಆದರೂ ಕರೆಂಟ್ ಬರ್ತಿರಲಿಲ್ಲ. ಹಾಗಾಗಿ ನಾವು ಹಗಲಲ್ಲಿ ಸಂಜೆ ಟೈಮ್ಗೆ ಓದ್ಕೊಂಡು ಎಲ್ಲ ಮಾಡ್ಕೊಳ್ತಿದ್ವಿ. ಕರೆಂಟ್ ಇಲ್ದಿದ್ದ ಸಮಯದಲ್ಲಿ ನಾವು ನಮ್ಮ ಮನೆಯಲ್ಲಿ ಸೀಮೆಎಣ್ಣೆಯಿಂದ ಮಾಡಿದ್ದ ಒಂದು ದೀಪ ಇರ್ತಿತ್ತು, ಅದರಲ್ಲೇ ಓದ್ಕೊಂಡು ಎಲ್ಲ ಓದು ಬರ ಎಲ್ಲ ಮಾಡ್ಕೊಳ್ತಿದ್ವಿ.
ಪ್ರತಿದಿನ ಸುಮಾರು 35-40 ಕಿಲೋಮೀಟರ್ ದೂರದ ಕಾಲೇಜಿಗೆ ಹೋಗಲು 2 ಬಸ್ಗಳನ್ನು ಬದಲಾಯಿಸಬೇಕಾಗಿದ್ದರೂ ತನ್ನ ಗುರಿಯಿಂದ ಹಿಂದೆ ಸರಿಯದೆ ಶ್ರಮಪಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನನಗೆ 597 ಅಂಕ ಬಂದಿರೋದು. ಎಲ್ಲರಿಗೂ ಖುಷಿ ಆಗ್ತಿದೆ. ಮನೆಯಲ್ಲಿ ಎಲ್ಲರಿಗೆ, ಅಪ್ಪ ಅಮ್ಮ ಎಲ್ಲರಿಗೂ, ಶಿಕ್ಷಕರು ಹಾಗೆ ಎಲ್ಲರೂ ಫೋನ್ ಮಾಡಿದ್ರು. ಖುಷಿ ಆಗ್ತಿದೆ ಅವ್ರಿಗೂ, ನಮಗೂ. ಮತ್ತು ನನಗೆ ಇಷ್ಟೇ ಅಂಕ ಬರ್ತಿದೆ ಅಂತ ಅಂದ್ಕೊಂಡಿದ್ದೆ, ಹಾಗೆ ಆಯಿತು. ಮತ್ತು ಅಪ್ಪ ಅಮ್ಮ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅವರು ಕೂಲಿ ಕೆಲಸಕ್ಕೆ ಹೋಗ್ಕೊಂಡೆ ನಮಗೆ ಇಷ್ಟು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ತಮ್ಮನಿಗೂ ನನಗೂ ಎಲ್ಲದಕ್ಕೂ ಅವರೇ ಎಲ್ಲ ತಂದುಕೊಟ್ಟು ಇಷ್ಟುವರೆಗೂ ಓದಿಸಿದ್ದಾರೆ. ಶಿಕ್ಷಕರು ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಿದ್ರು. ಟೀಚರ್ಸು, ಸರ್ಸ್ ಎಲ್ಲವ ಏನೇ ಗೊತ್ತಿಲ್ಲದಿದ್ರು ಮತ್ತೊಂದು ಸಲ ಕೇಳಿಕೊಂಡು, ನಾವೇನೇ ಕೇಳಿದ್ರು ಮತ್ತೊಂದು ಸಲ ಏನೇ ಡೌಟ್ ಇದ್ದರೂ ಎಲ್ಲ ಹೇಳ್ಕೊಡ್ತಿದ್ರು. ಮತ್ತು ಎಲ್ಲ ಟೀಚರ್ಸು ಸರ್ ಫುಲ್ ಸಪೋರ್ಟ್ ಮಾಡ್ತಿದ್ರು. ಎಲ್ಲಿ ಪಾಲಕರ ಸಭೆ ತಿಂಗಳು ಪಾಲಕರ ಸಭೆ ಎಲ್ಲ ಕರೆದಿದ್ದು, ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಂದೆ ತಾಯಿಗೆಲ್ಲ ಹೇಳಿ ಇನ್ನೂ ಚೆನ್ನಾಗಿ ಓದಬೇಕು ಅಂತೆಲ್ಲ ಹೇಳಿ ನಮಗೂ ಮತ್ತು ಪಾಲಕರಿಗೂ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ತಿಳಿಸಿ ಮಾಹಿತಿ ಕೊಡ್ತಿದ್ರು. ಮತ್ತು ಕ್ಲಾಸ್ನಲ್ಲೂ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಪಾಠ ಮಾಡ್ತಿದ್ರು ಎಲ್ಲ ಟೀಚರ್ಸು, ಸರ್ಸ್ ಎಲ್ಲವ. ಅಂಕಗಳು ಕಡಿಮೆ ಬಂದರೂ ಏನು ಚಿಂತೆ ಮಾಡಬೇಡಿ, ಮುಂದೆ ಹೆಚ್ಚು ಮಾಡಿ ಅಂತ ಧೈರ್ಯ ಎಲ್ಲ ತುಂಬ್ತಿದ್ರು ಎಲ್ಲ ವಿದ್ಯಾರ್ಥಿಗಳಿಗೂ, ನಮಗೂ ಎಲ್ಲರಿಗೂ. ಮತ್ತು ಅವರು ತುಂಬ ಖುಷಿಪಟ್ಟಿದ್ದಾರೆ ಇಷ್ಟು ಅಂಕ ಪಡೆದಿದ್ದಕ್ಕೆ. ನಮ್ಮ ಕಾಲೇಜಿನಿಂದ ಮನೆಗೆ ಸುಮಾರು 35 ಕಿಲೋಮೀಟ್ರ್ ದೂರ ಇದೆ. ಬೆಳಿಗ್ಗೆ ನಮ್ಮದು ಅಂಕೋಲ ತಾಲೂಕಿನ ಜುಗದ ಸಣ್ಣ ಗ್ರಾಮ. ನಾವು ಬೆಳಿಗ್ಗೆ 6:55ಕ್ಕೆ ಮನೆಯಿಂದ ಹೊರಡ್ತೀವಿ. ಅಲ್ಲಿ ನಮ್ಮ ಬಸ್ ಸ್ಟಾಪ್ನಲ್ಲಿ 7:05ಕ್ಕೆ ಬಂದು ಬಸ್ ಬಂದು ಅಲ್ಲಿಂದ ಗೋಕರ್ಣ ಬಸ್ ಸ್ಟ್ಯಾಂಡಿಗೆ ಹೋಗಿ, ಗೋಕರ್ಣದಿಂದ ಕುಮಟಾ ಬಸ್ನಿಂದ ಹಿರಿಗುತ್ತಿ ಕಾಲೇಜ್ಗೆ ಹೋಗ್ತಿದ್ವಿ. ಸುಮಾರು 35 ಕಿಲೋಮೀಟರ್ ದೂರ ಇದೆ. ನನ್ನ ಸಾಧನೆಗೆ ಪೋಷಕರು ಹಾಗೂ ಶಿಕ್ಷಕರು ಮುಖ್ಯ ಕಾರಣ. ಅವರ ಸಹಕಾರವಿಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ ಎಂದು ಜಾಹ್ನವಿ ಹೇಳಿದ್ದಾಳೆ. ಒಟ್ಟಿನಲ್ಲಿ ಸೌಲಭ್ಯಗಳ ಕೊರತೆಯ ನಡುವೆಯೂ ಹಠ ಮತ್ತು ಪರಿಶ್ರಮದಿಂದ ಸಾಧನೆ ಮಾಡಿದ ಜಾಹ್ನವಿ ಗೌಡ ಅವರ ಯಶೋಗಾಥೆ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತಿದೆ.